ಸೊ ಇಲ್ಲಿ ನೋಡಿ, ನಿಫ್ಟಿ ಮತ್ತೆ ಸೆನ್ಸೆಕ್ಸ್ ಎರಡೂ ಕೂಡ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಸ್ಟ್ರಾಂಗ್ ಬಿಯರಿಶ್ ಕ್ಯಾಂಡಲ್ ಇದೆ ಮಂಡೇಗೆ. ಓಕೆ, ಸೊ ಸೆನ್ಸೆಕ್ಸ್ ಅಲ್ಲಾಗ್ಲಿ ನಿಫ್ಟಿ ಅಲ್ಲಾಗ್ಲಿ ನಾನು ಫಸ್ಟ್ ಅಪಾರ್ಚುನಿಟಿ ನೋಡೋದು ಸೆಲ್ಲಿಂಗ್ ಅಪಾರ್ಚುನಿಟಿ. ಯಾಕಂದ್ರೆ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ನನಗೆ ಕ್ಲಿಯರ್ ಸಿಗ್ನಲ್ ಸಿಗ್ತಾ ಇದೆ. ಸೊ ಸೆಲ್ಲಿಂಗ್ ನೋಡಿದ್ರು ಕೂಡ ಸೆನ್ಸೆಕ್ಸ್ ಅಲ್ಲಿ 81,500 ಕೆಳಗಡೆ ನನಗೆ ಹೋಗ್ಬೇಕು ಮಾರ್ಕೆಟ್. ಅದೇ ನಾನು 5 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಸ್ವಿಚ್ ಆದೆ ಅಂದ್ರೆ, ಸೊ ಈ 81,500 ಕೆಳಗಡೆ ಹೋದ್ರೆ ಸೊ ಅರೌಂಡ್ ಮಿನಿಮಮ್ ನಮಗೆ 250 to 270 ಪಾಯಿಂಟ್ ಮೂವ್ಮೆಂಟ್ ಸಿಗೋ ಚಾನ್ಸಸ್ ಇದೆ. ಬಟ್ ಬೈ ಎನಿ ಚಾನ್ಸ್ ಬೈಯಿಂಗ್ ಸಿಗಬೇಕು ಅಂದ್ರೆ 81,700 ಮೇಲ್ಗಡೆ ಮಾರ್ಕೆಟ್ ಹೋಗ್ಬೇಕು. ಸೊ ಹೋದ್ರೆ ದ ಇಮಿಡಿಯೇಟ್ ನೆಕ್ಸ್ಟ್ ರೆಸಿಸ್ಟೆನ್ಸ್ ಈಸ್ 82,111. ಓಕೆ, ಅರೌಂಡ್ 330 ಪಾಯಿಂಟ್ ಸಿಗೋ ಚಾನ್ಸಸ್ ಜಾಸ್ತಿ ಇದೆ. ಓಕೆ, ಸೊ ಇದನ್ನ ಬಿಟ್ರೆ ನಾವು ನಿಫ್ಟಿಯಲ್ಲಿ ಸೇಮ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಮಾರ್ಕ್ ಅನ್ನ ನಾವು ಮಾಡ್ಕೊಂಡ್ರೆ, ಸೊ ನಿಫ್ಟಿಯಲ್ಲಿ ರೆಸಿಸ್ಟೆನ್ಸ್ 25,244 ಆಗುತ್ತೆ ಅಂಡ್ ಅದನ್ನ ಬಿಟ್ರೆ ರೀಸೆಂಟ್ ಸಪೋರ್ಟ್ 24,920 ಆಗುತ್ತೆ. ಓಕೆ, ಸೊ ಬೈ ಎನಿ ಚಾನ್ಸ್ ನಿಫ್ಟಿಯಲ್ಲಿ 25,000 ರೌಂಡ್ ಲೆವೆಲ್ ಅಥವಾ 25,025 ಕೆಳಗಡೆ ಕ್ಲೋಸಿಂಗ್ ಸಿಕ್ಕರೆ ಈಸಿಲಿ ಒಂದು 80 to 90 ಪಾಯಿಂಟ್ ಸಿಗುತ್ತೆ. ಅದೇ ಬೈಯಿಂಗ್ ಅಪಾರ್ಚುನಿಟಿ ನೋಡೋದಾದ್ರೆ 25,100 ಮೇಲ್ಗಡೆ ಕ್ಲೋಸಿಂಗ್ ಸಿಕ್ಕರೆ ಸೊ ಈಸಿಲಿ ಅಗೇನ್ ಇದರಲ್ಲೂ ಕೂಡ ಸೊ 90 to 100 ಪಾಯಿಂಟ್ ಸಿಗೋ ಚಾನ್ಸಸ್ ಜಾಸ್ತಿ ಇದೆ.